ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಸಾಲೆ ವಡೆ ಅಥವಾ ಕಡಲೆಬೇಳೆ ವಡೆ ಅಂತಾನೂ ಕೂಡ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಈ ವೆದರ್ಗೂ ಅದಕ್ಕೂ ಮೋಡ ಮುಚ್ಕೊಂಡಿದೆ ಮತ್ತೆ ಮಳೆ ಬರ್ತಾ ಇದೆ ಅಲ್ವಾ, ತುಂಬಾನೇ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತಗೊಂಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಒಂದು ಸ್ವಲ್ಪ ಟೈಮ್ ಇದ್ರೆ ಸಾಕು, ನಾವು ಈ ರೀತಿಯಾಗಿ ಮಸಾಲೆ ವಡೆ ಅಥವಾ ಕಡಲೆಬೇಳೆ ವಡೆನ ಮಾಡ್ಕೋಬಹುದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಸಬ್ಸ್ಕ್ರೈಬ್ ಆದರೆ ಇನ್ಕೋತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ನಾನು 2 ಕಪ್ನಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಕಡಲೆಬೇಳೆ 2 ಕಪ್ ತೊಗೊಂಡಿದ್ದೀನಿ. ತುಂಬ ಏನಿಲ್ಲ, ಮುಕ್ಕಾಲಷ್ಟು 2 ತೊಗೊಂಡಿದ್ದೀನಿ, 2 ಕಪ್ಪು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳೆಯೋಣ. ಒಂದು 2 ರಿಂದ 3 ಸಾರಿ ನಾವು ಚೆನ್ನಾಗಿ ತೊಳ್ಕೊಂಬಿಡೋಣ ಕಡಲೆಬೇಳೆನ. ಈ ರೀತಿಯಾಗಿ ಕೈಯಲ್ಲಿ ಇಸ್ಬಿಟ್ಟು ತೊಳ್ಕೊಳ್ಳೋಣ. ತೊಳೆದಿದಂಥ ಬೇಳೆಗೆ ನಾವು 1-2 ಇಂಚಿನಷ್ಟು ನೀರನ್ನು ನಾವು ಹಾಕಿ ಇಡಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ದಪ್ಪ ಆಗುತ್ತೆ ನೆಂದ ಮೇಲೆ. ಅದರಿಂದ 1-2 ಇಂಚಿನಷ್ಟು ಬೇಳೆ ಮೇಲೆ 2 ಇಂಚು ನೀರನ್ನು ಇಟ್ಬಿಟ್ಟು ಮುಚ್ಚಿಟ್ಬಿಡೋಣ. 1-2 ಅವರ್ ಇದು ನೆನಿಲಿ. 2 ಅವರ್ ನೆಂದರೆ ಸಾಕು. ಕಡಲೆಬೇಳೆ ಬೇಗ ನೆನೆಯುತ್ತೆ. ನೋಡಿ, 2 ಅವರ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೆಂದಿದೆ. ಕೈಯಲ್ಲಿ ಹಿಂಗಂದ್ರೆ ಕಟ್ಟಾಗುತ್ತೆ. ಇವಾಗ ನಾವು ನೆಂದಿರುವಂಥ ಬೇಳೆನ ಸೋಸ್ಕೊಳ್ಳೋದೆಲ್ಲ ಏನು ಬೇಡ, ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನೀರು ಜಾಸ್ತಿ ತಗೋಬಾರ್ದು. ಅಂದ್ರೆ ನೋಡಿ, ಈ ರೀತಿಯ ಕೈಯಲ್ಲಿ ತಗೊಂಡು ಬರೀ ಬೇಳೆ ಮಾತ್ರ ತಗೋಬೇಕು, ನೀರು ತಗೋಬಾರ್ದು. ಈ ರೀತಿ ಬೇಳೆ ಮಾತ್ರ ತಗೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಮತ್ತೆ ನಾನಿಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ. ಮತ್ತೆ 1 ಇಂಚಿನಷ್ಟು ಹಸಿ ಶುಂಠಿ ಹಾಕೊಂಡಿದ್ದೀನಿ. 5 ರಿಂದ 6 ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು, ನೀರು ಸೇರಿಸೋದು ಬೇಡ, ಹಾಗೆ ತರ್ತರಿಯಾಗಿ ರುಬ್ಕೊಳ್ಳೋಣ. ತುಂಬ ನುಣ್ಣಗೆಲ್ಲ ರುಬ್ಬೋದು ಬೇಡ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ತರ್ತರಿಯಾಗಿ ರುಬ್ಕೊಳ್ಳೋಣ. ಇವಾಗ ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈ ರೀತಿ ಒಂದು ಪಾತ್ರೆಗೆ ರುಬ್ಬಿರುವಂಥ ಮಿಶ್ರಣನ ನಾವು ಸೇರಿಸ್ಕೊಳ್ಳೋಣ. ಇದೇ ರೀತಿ ಮಿಕ್ಕಿದಂಥ ಕಡಲೆಬೇಳೆನೂ ಕೂಡ ಪೂರ್ತಿಯಾಗಿ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಪೂರ್ತಿಯಾಗಿ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಚಕ್ಕೆ, ಅಂದರೆ ಒಂದೇ ಒಂದು ಪೀಸು ಚಕ್ಕೆನ ಹಾಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಅದರಿಂದ 1 ಪೀಸ್ ಚಕ್ಕೆ ಹಾಕ್ಕೊಂಡು, 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು, ಮತ್ತೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು, ಇದಕ್ಕೂ ಕೂಡ ನೀರು ಸೇರಿಸೋದು ಬೇಡ, ಹಾಗೆ ತರ್ತರಿಯಾಗಿ ರುಬ್ಕೊಳ್ಳೋಣ. ಒಂದೊಂದು ಬೇಳೆ ಹೀಗೆ ಇರಲಿ, ಅಂದರೆ ಬಾಯಿಗೆ ಸಿಗ್ತಾ ಇರುತ್ತೆ ಕಟ್ಮ ಕುಟುಂಬ ಅಂತ, ಚೆನ್ನಾಗಿರುತ್ತೆ ವಡೆ ಜೊತೆಲಿ. ಅದರಿಂದ ಸ್ವಲ್ಪ ಬೇಳೆ ಹಾಗೆ ಇರಲಿ, ಒಂದು ಸ್ವಲ್ಪ ಹಂಗೇನೆ ಸೇರಿಸ್ಕೊಂಡು, ಇದಕ್ಕೆ ನಾನು 1 ಕಪ್ನಷ್ಟು ಈರುಳ್ಳಿ ಮತ್ತೆ 1 ಕಪ್ನಷ್ಟು ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಅಂತಾನು ಹೇಳ್ಬೋದು, ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬರೀ ಸೊಪ್ಪು ಜೊತೆ ಉಪ್ಪು ಹಾಕೋದು ಬೇಡ. ಅದರಿಂದ ನಾವು ಸ್ವಲ್ಪ ಈ ಥರ ಕೈಯಲ್ಲಿ ಕಲಿಸ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಕಲಿಸ್ಕೊಂಡ್ರೆ ಸಾಕು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳೋಣ. ಉಪ್ಪು ಸೇರಿಸ್ತಾ ಇದ್ದೀನಿ. ಪುಡಿ ಉಪ್ಪನ್ನು ಹಾಕೊಳ್ಳಿ, ಕಲ್ಲುಪ್ಪು ಹಾಕೊಳ್ಳೋಕೆ ಹೋಗಬೇಡಿ. ಪೌಡ್ರ್ ಉಪ್ಪು ಹಾಕ್ಕೊಂಡು ಮತ್ತೆ ಒಂದ್ಸರಿ ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಕಾಳು ಮೆಣಸು ಹಾಕಿದ್ದೀವಿ, ಮತ್ತು ಹಸಿಮೆಣ್ಸಿನ್ಕಾಯಿ 5 ರಿಂದ 6 ಹಾಕಿದ್ದೀವಲ್ವ, ಅದರಿಂದ ನಮಗೆ ಖಾರ ಸಾಕಾಗುತ್ತೆ. ಇವಾಗ ನೀಟಾಗಿ ಕಲಿಸ್ಬೇಕು. ಈರುಳ್ಳಿನಲ್ಲಿ ಏನು ತೇವಾಂಶ ಎಲ್ಲ ಇರುತ್ತಲ್ವ, ಅದೆಲ್ಲ ಬಿಟ್ಕೋಬೇಕು. ಈ ರೀತಿಯಾಗಿ ಕಲಿಸ್ಬೇಕು. ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ. ನೋಡಿ, ಈ ರೀತಿಯಾಗಿ ಉಂಡೆ ಕಟ್ಟಕ್ಕೆ ನಮಗೆ ಬರಬೇಕು. ವಡೆ ತಟ್ಟಕ್ಕೂ ಈಸಿ ಆಗುತ್ತೆ. ಕಾಣಿಸ್ತಲ್ವಾ? ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಎಣ್ಣೆ ಕಾಯಿಸೋದಕ್ಕೆ ಇಟ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ಸನ್ಪ್ಯೂರ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ಟವ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಎಣ್ಣೆನ ಬಿಸಿಗೆ ಇಟ್ಕೊಳ್ಳೋಣ. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಿರೋಂಥ ಎಣ್ಣೆಗೆ ನಾವು ಒಂದಿಷ್ಟು ದಪ್ಪ ನೋಡಿ, ಈ ರೀತಿಯಾಗಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಳ್ಳಿ. ವಡೆ ತಟ್ಟೋದಕ್ಕೆ ಈ ರೀತಿಯಾಗಿ ತೆಳ್ಳಗೆ ತಟ್ಬಿಟ್ಟು ನಾವು ಕಾದಿರುವಂಥ ಎಣ್ಣೆಗೆ ಬಿಡೋಣ. ಬನ್ನಿ, ಎಣ್ಣೆ ಕೂಡ ಕಾದಿದೆ. ನೀವು ಉರಿ ತುಂಬ ಜಾಸ್ತಿ ಆಯಿತು ಅಥವಾ ಎಣ್ಣೆ ಚೆನ್ನಾಗಿ ಜಾಸ್ತಿ ಕಾದ್ಬಿಟ್ಟಿದೆ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಒಂದೊಂದೇ ವಡೆಗಳನ್ನ ತಟ್ಬಿಟ್ಟು ಎಣ್ಣೆಗೆ ಬಿಟ್ಕೊಳ್ಳಿ. ಈ ರೀತಿಯಾಗಿ ಆದಮೇಲೆ ಇದು 2 ಸೈಡ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಬೇಯಿಸ್ಕೋಬೇಕು ವಡೆನ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಒಂದು ಚೂರು ಕಿತ್ತೋಗೋದು ಇಲ್ಲ. ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಮತ್ತು ಸೋಡಾ ಎಲ್ಲ ಹಾಕಿದ್ರೆ ಎಣ್ಣೆ ಜಾಸ್ತಿ ಎಳ್ಕೊಂಬಿಡುತ್ತೆ. ಅಕ್ಕಿ ಹಿಟ್ಟು ಅದೆಲ್ಲ ಸೇರಿಸ್ತಾರೆ ಕೆಲವರು, ಆದರೆ ಏನೂ ಹಾಕೋದು ಬೇಡ. ಇಷ್ಟು ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸೂಪರಾಗಿರುತ್ತೆ. ತುಂಬ ರೋಸ್ಟು ಕೂಡ ಮಾಡ್ಕೋಬಾರ್ದು. ಈ ಬಣ್ಣಕ್ಕೆ ಬಂದರೆ ಸಾಕು ನಮಗೆ ವಡೆ. ಈ ರೀತಿ ಮಗ್ಚ್ ಹಾಕ್ಕೊಂಡು 2 ಸೈಡು ಬೇಯಿಸ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ 2 ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ವಡೆ ನಮಗೆ ರೆಡಿ ಆಗೋಗ್ಬಿಡುತ್ತೆ. ಇದ್ರ ಜೊತೆ ಚಟ್ನಿ ಇದ್ರೂ ಚೆನ್ನಾಗಿರುತ್ತೆ, ಸಾಸ್ ಜೊತೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಒಂದು ಅನ್ನ ರಸಮ್ ಮಾಡ್ಕೊಂಡ್ರೆ ಈ ವೆದರ್ಗೆ ಅದ್ರ ಜೊತೆ ಸೈಡ್ಗಂತೂ ಸಖತ್ತಾಗಿರುತ್ತೆ ನಂಚ್ಕೊಳ್ಳೋದಕ್ಕೆ. ಸ್ನ್ಯಾಕ್ಸ್ ಕೂಡ ಮಾಡ್ಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ರೂ. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ರುಚಿಯಾಗಿ ಆರೋಗ್ಯಕರವಾಗಿ ಮಾಡ್ಕೊಂಡು ತಿನ್ಬೋದಲ್ವ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಹಾಗೆ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.